ಎಲ್ಲರಿಗೆ ನಮಸ್ಕಾರ. ಈ ಸಲ ಫಸ್ಟ್ ಇಯರ್ 2026-27 ಫಸ್ಟ್ ಇಯರ್ ಡಿಪ್ಲೊಮಾ ಅಡ್ಮಿಷನ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಿ, ಇಂಟ್ರೆಸ್ಟೆಡ್ ಇದ್ದೀರಿ, ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂದರೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಕೊಡ್ತಾ ಇದ್ದಾರಾ ಮತ್ತು ಹೇಗೆ ನೀವು ಚೆಕ್ ಮಾಡ್ಕೋಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು ಅಪ್ಲಿಕೇಶನ್ ಫಾರ್ಮಿಗೆ, ಎಲ್ಲ ಮಾಹಿತಿಯನ್ನು ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಡೇಟೆಡ್ 21 ಏಪ್ರಿಲ್. ಈ ಸರ್ಕ್ಯುಲರ್ನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂದರೆ 2026-27 ಈ ವರ್ಷ ಫಸ್ಟ್ ಇಯರ್ ಅಡ್ಮಿಷನ್ ಯಾರು ತಗೊಳ್ತಾ ಇದ್ರಿ ಡಿಪ್ಲೊಮಾಗೆ, ಸೊ ಅವರಿಗೆ ಅರ್ಜಿ ವಿತರಿಸುವ ಬಗ್ಗೆ, ಅಂದರೆ ಅಪ್ಲಿಕೇಶನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡುವ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಏನು ಮಾಡಬೇಕಂದ್ರೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಫಸ್ಟ್ ಇಯರ್ ಅಡ್ಮಿಷನ್ಗೆ ಡಿಪ್ಲೊಮಾ, ನೀವು ನಿಮ್ಮ ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಥವಾ ಏಡೆಡ್ ಪಾಲಿಟೆಕ್ನಿಕ್, ಸೊ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಥವಾ ಏಡೆಡ್ ಪಾಲಿಟೆಕ್ನಿಕ್ಕಿಗೆ ಹೋಗಿ ನೀವು ಭೇಟಿ ಆದರೆ ಅಲ್ಲಿ ನಿಮಗೆ ಆಫೀಸ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸಪೋಸ್ ನೀವು ವೆಬ್ಸೈಟ್, ಇಲ್ಲಿ ಆ ವೆಬ್ಸೈಟ್ ಲಿಂಕು ಕೊಟ್ಟಿದ್ದಾರೆ ನೋಡಿರಿ. ವೆಬ್ಸೈಟ್ ಯಾವುದಂದರೆ DTEKkarnataka.gov.in ಅಂತಿದೆ, ಅಥವಾ ಇನ್ನೊಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ವಿಸಿಟ್ ಮಾಡಿದರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ ಫಿಲಪ್ ಮಾಡಬೇಕು. ಓಕೆ, ಸೊ ಫಿಲಪ್ ಮಾಡಿ ನೀವು ಯಾವಾಗ ಕೊಡಬೇಕಂದ್ರೆ ಅದನ್ನು ಅಪ್ಲಿಕೇಶನ್ ಫಾರ್ಮ್ SSLC ರಿಸಲ್ಟ್ ಬಂದಾದಮೇಲೆ, ಸೊ ಇನ್ನೂ SSLC ರಿಸಲ್ಟ್ ಬಂದಿಲ್ಲ, ಇನ್ನೇನು ಸ್ವಲ್ಪ ದಿವಸದಲ್ಲಿ SSLC ರಿಸಲ್ಟ್ ಬರ್ತೈತಿ. SSLC ರಿಸಲ್ಟ್ ಬಂದಾದಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿದ್ದು ಕೊಡಬೇಕಾಗ್ತದೆ. ಸೊ ಫಾರ್ಮ್ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವ್ನು ರೆಡಿ ಇಟ್ಕೋಬೇಕಾಗತ್ತೆ ನೀವು. ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಏನಂದರೆ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ನಿಮ್ಮದು ಇರದೇ ಹೋದರೆ ಅಟ್ಲೀಸ್ಟ್ ನೀವು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಟೆಸ್ಟೆಡ್ ಬೈ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಕಡೆ ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡಿರಬೇಕು. ಓಕೆ, ನೆಕ್ಸ್ಟ್ ಇದು ಮಿನಿಮಮ್ ಪಾಸ್ ಆಗಿರಬೇಕು. ಎಲಿಜಿಬಿಲಿಟಿ ಅಂದರೆ ಅಟ್ಲೀಸ್ಟ್ ನೀವು ಪಾಸ್ ಆಗಿರಬೇಕು SSLCಯಲ್ಲಿ. ಓಕೆ, ನೆಕ್ಸ್ಟ್ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TC ಪಡ್ಕೊಂಡಿರಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ನೆಕ್ಸ್ಟ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಎಷ್ಟಂದರೆ ಟೋಟಲ್ 6 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಕಡೆ ಇರಬೇಕು. ನೆಕ್ಸ್ಟ್ ನೀವು ಸಪೋಸ್ ಅಡ್ಮಿಷನ್ ಫೀಸ್ ಕನ್ಸೆಷನ್ ತೊಗೊಳಿಕ್ಕೆ ಎಲಿಜಿಬಲ್ ಇದ್ದರೆ ಯಾವುದ್ರ ಮೇಲೆ ಅಂದರೆ ಇನ್ಕಮ್ ಮತ್ತು ಕಾಸ್ಟ್ ಮೇಲೆ ಅಡ್ಮಿಷನ್ ಫೀಸ್ ಕನ್ಸೆಷನ್ ಆಗ್ತೈತಿ. ಸೊ ಅದ್ರದ್ದು ಇನ್ಕಮ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ ನೀವು ಪಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಯಾರಾದರೂ ಇದ್ದರೆ, ಕನ್ನಡ ಮೀಡಿಯಮ್ದಲ್ಲಿ ಸ್ಟಡಿ ಮಾಡಿರೋದು 1 to 10th ಮತ್ತು ರೂರಲ್ದಲ್ಲಿ ಕಲ್ತವರು, ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ತವರು, ಅವರಿಗೂ ಅಂದರೆ ಸಪೋಸ್ ನೀವು ಎಲಿಜಿಬಲ್ ಇದ್ದರೆ, ಅಪ್ಲಿಕೇಬಲ್ ಇದ್ದರೆ ನೀವು ಅದನ್ನು ಡಾಕ್ಯುಮೆಂಟ ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ವಿಶೇಷ ಗುಂಪಿನ ಮೀಸಲಾತಿ ಅಂದರೆ ಸ್ಪೆಷಲ್ ಕ್ಯಾಟಗರಿ ಕೋಟಾ ಯಾರಿಗೆ ಬರ್ತಂದರೆ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ NCC, ಸ್ಕೌಟ್ಸ್, ಗೈಡ್ಸ್, ಸ್ಪೋರ್ಟ್ಸ್, ಗೇಮ್ಸ್ನಲ್ಲಿ ಯಾರಿಗೆ ಸರ್ಟಿಫಿಕೇಟ್ ಇದೆಲ್ಲ, ಯಾರಿಗೆ ಅಪ್ಲಿಕೇಬಲ್ ಇದೆಲ್ಲ ಇದು ಅವರಿಗೆ ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಪ್ಲೈ ಆಗ್ತೈತಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಇನ್ನು ಮತ್ತೆ ಓಕೆ, ಸೊ ಇವೆಲ್ಲ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೋಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ನೀವೇನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿಕೊಂಡು ಈ ಡಾಕ್ಯುಮೆಂಟ್ಸ್ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ನೀವು SSLC ರಿಸಲ್ಟ್ ಬಂದ ತಕ್ಷಣ ನೀವು ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಥವಾ ಏಡೆಡ್ ಪಾಲಿಟೆಕ್ನಿಕ್ಕಿಗೆ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಜಾಸ್ತಿ ಮಾಹಿತಿಯನ್ನು ಪಡ್ಕೋಬೇಕು ಅಪ್ಲೈ ಮಾಡಲಿಕ್ಕೆ. ಸಪೋಸ್ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಂದರೆ ವೆಬ್ಸೈಟ್ ಒಂದು ಅಡ್ರೆಸ್ ಇದೆ ನೋಡಿರಿ, ವೆಬ್ಸೈಟ್ ಅಡ್ರೆಸ್. ಸೊ ಈ ವೆಬ್ಸೈಟ್ ಅಥವಾ ಈ ವೆಬ್ಸೈಟ್ಗೆ ಹೋಗಿ ನೀವು ವಿಸಿಟ್ ಮಾಡಿದರೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತೈತಿ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ. ಇನ್ನೂ ಜಾಸ್ತಿ ಮಾಹಿತಿಯನ್ನು ನಿಮ್ಮ ರಿಸಲ್ಟ್ ಬಂದಾದಮೇಲೆ SSLC ರಿಸಲ್ಟ್ ಬಂದಾದಮೇಲೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ಅವರು ಕೊಡ್ತಾರೆ. ನಾನು ಅಪ್ಡೇಟ್ ಮಾಡ್ತೀನಿ, ಏನೆಲ್ಲ ಅಡ್ಮಿಷನ್ ಪ್ರೊಸೆಸ್ಗೆ ಏನೆಲ್ಲ ಮಾಡಬೇಕಂತೇಳಿ ಎಲ್ಲ ಅಪ್ಡೇಟ್ಸ್ ನಾನು ಈ ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಪೋಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಡಿಪ್ಲೊಮಾ ಅಡ್ಮಿಷನ್ದು, ಅವರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಫ್ರೀಕ್ವೆಂಟ್ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.